ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅರುಣ್ ಕುಮಾರ್ ಶಿಕಾಪುರಿ ಮಾತಾಡ್ತಾ ಇದ್ದೀನಿ. ರಾಮನಹಳ್ಳಿನಲ್ಲಿ ಒಂದು ಮನೆಯಲ್ಲಿ ಹಾವಿದೆ ಅಂತ ಕರೆ ಮಾಡಿದ್ರು. ನಾನು ಅಲ್ಲಿ ಹೋಗಿ ನೋಡಿದೆ. ದೇವ್ರ ಮನೆಯಲ್ಲಿ ಒಂದು ಹಾವಿತ್ತು. ಅಲ್ಲಿ ಹೋಗಿ ನೋಡಿದೆ, ಅದು ನಾಗರ ಹಾವು, ಸ್ಪೆಕ್ಟಿಕಲ್ ಕೌರ. ಈ ಹಾವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಸುಮಾರು ನನಗೆ ಕರೆ ಮಾಡಿದಾಗ ಒಂದು 7 ಗಂಟೆ 7:30 ಆಗಿತ್ತು. ತುಂಬ ಮಳೆ ಬರ್ತಾಯಿತ್ತು ನಮ್ಮೂರಿಂದ. ಅಲ್ಲಿ ಹೋಗಿ ಅದನ್ನು ರಕ್ಷಣೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಣ್ಣೆ ಲೋಟ ಅದನ್ನು ತೆಗೆದಿದ್ದೀಗ. ಹಾವು ದೇವ್ರ ಮನೇಲಿ ಓಡಾಡಿರೋದ್ರಿಂದ ಅಲ್ಲಿ ಒಂದೆರಡು ಫೋಟೋಗಳೆಲ್ಲ ಬಿದ್ದಿತ್ತು ಅದ್ರ ಮೇಲೆ. ಅದನ್ನು ತೆಗೆದು ಈ ಹಾವನ್ನು ನೋಡ್ತಾ ಇದ್ದೀವಿ. ನಾಗರಾವು ತುಂಬ ಗಾಬರಿ ಕೂಡ ಆಗಿತ್ತು. ಅಲ್ಲಿ ಅದನ್ನು ರಕ್ಷಣೆ ಮಾಡಿ ಒಂದು ಸುರಕ್ಷಿತವಾದಂಥ ಸ್ಥಳಕ್ಕೆ ತಗೊಂಡೋಗಿ ಬಿಟ್ಟಿದ್ದೀನಿ ಸ್ನೇಹಿತರೆ. ಹಾವುಗಳು ಆಹಾರ ಅರಿಸಿ ಅಥವಾ ಟೆಂಪ್ರೇಚರು, ಈಗಂತೂ ಮಳೆ ಬರ್ತಾಯಿದೆ, ಎಲ್ಲ ಕಡೆ ಹಾವುಗಳು ಹೊರಗಡೆ ಬರ್ತಾವೆ. ಗಿಡಗಳಿಗೆಲ್ಲ ನೀರು ನುಗ್ಗಿದಾಗ ಹಾವುಗಳು ಆಚೆ ಬರ್ತವೆ. ಬಂದ ಹಾವುಗಳಿಗೆ ಗಾಬರಿ ಆದಾಗ ಅದು ಮನೆ ಒಳಗಡೆ ಬರೋ ಸಾಧ್ಯತೆ ಇದೆ. ದಯವಿಟ್ಟು ಸ್ನೇಹಿತರೆ, ಕತ್ತಲಲ್ಲಿ ಓಡಾಡಬೇಕಾದ್ರೆ ಬ್ಯಾಟ್ರಿ ಹಾಕೊಂಡು ಓಡಾಡಿ, ಶೂ ಹಾಕೊಂಡು ಓಡಾಡಿ. ಯಾಕಂದರೆ ಈಗ ರೀಸೆಂಟಾಗಿ 3 ಹುಡುಗನಿಗೆ ಹಾವು ಕಚ್ಚಿತ್ತು. ರಾತ್ರಿ ಓಡಾಡಬೇಕಾದ್ರೆ ಹಾವು ಕಚ್ಚಿ ಯಾವ ಹಾವು ಅಂತ ಕೂಡ ಗೊತ್ತಿರಬೇಕಾಗದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಯ್ತು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಓಡಾಡಬೇಕಾದ್ರೆ ಬ್ಯಾಟ್ರಿ ಮತ್ತು ಪಾದರಕ್ಷೆಗಳನ್ನ ಧರಿಸಿ ಓಡಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಹಾಗೆಯೇ ಹಾವುಗಳನ್ನ ದಯವಿಟ್ಟು ಕೊಲ್ಲೋಕೆ ಹೋಗಬೇಡಿ. ಹಾವುಗಳು ಬಂದರೆ ಕರೆ ಮಾಡಿ. ನನ್ನ ಮೊಬೈಲ್ ಸಂಖ್ಯೆ 9844938141 9902252765. ಈ ನಂಬರ್ಗೆ ಕರೆ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.